ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್ ಒಂದು 5 ನಿಮಿಷ ಆಗೋಗುತ್ತೆ. ಈಗೇನು ಕಾಯ್ಬೇಕು ತಾನೆ, ಕಾಯ್ತೀನಿ ಬಿಡು. ನಿಮ್ಮನ್ನ ಕಾಯೋನು ಆದಷ್ಟು ಬೇಗ ಸಿಗ್ತಾನಂತಲ್ಲ, ಅವನಿಗೋಸ್ಕರ ಕಾಯ್ತಿದ್ದೀರಾ ಅಥವಾ ಪಂಚರ್ ಬೇಗ ಆಗಲಿ ಅಂತ ಕಾಯ್ತಿದ್ದೀರಾ? ಸುಬ್ಬು, ಇನ್ ಒಂದೇ ಒಂದು ಮಾತಾಡಿದ್ರೆ ನಾನು ನಿನ್ನ ಪಂಚರ್ ಮಾಡ್ಬಿಡ್ತೀನಿ. ಆಮೇಲೆ ಯಾವ ಪಂಚರ್ ಅಂಗಡಿಗೆ ಹೋದ್ರೂ ನಿನ್ ಪಂಚರ್ ಹಾಕ್ಸ್ಕೊಳಕ್ ಆಗ್ಬಾರ್ದು, ಹಂಗ್ ಮಾಡ್ಬಿಡ್ತೀನಿ ಅಷ್ಟೇ. ಸ್ವಲ್ಪ ಸಮಾಧಾನ ತಗೊಳ್ಳಿ ಮೇಡಮ್. ನೀವು ಈ ಥರ ಎಲ್ಲ ಕೋಪ ಮಾಡ್ಕೋಬಾರ್ದು. ಮದುವೆ ಬೇರೆ ಆಗ್ತಾ ಇದ್ದೀರಾ, ಇದೇ ಥರ ಕೋಪ ಮಾಡ್ಕೊಂಡ್ರೆ ಬರೋ ಗಂಡನ ಗತಿ ಏನು ಮೇಡಮ್? ಅಕಸ್ಮಾತ್ ದೀಕ್ಷೆ ತಗೊಂಡು ಹಿಮಾಲಯಕ್ಕೆ ಹೋಗ್ಬಿಟ್ರೆ ಏನು ಮಾಡ್ತೀರಾ? ಸುಬ್ಬು, ಮಾತಕ್ಕೂ ನನ್ನ ಗಂಡನ ಬಗ್ಗೆ ಮಾತಾಡ್ಬೇಡ ನೀನು. ಎಷ್ಟು ಧೈರ್ಯ ನಿನಗೆ ನನ್ನ ಗಂಡನ ಬಗ್ಗೆ ಮಾತಾಡೋದಕ್ಕೆ? ಸುಬ್ಬು, ನಿನ್ ಫೋನಲ್ಲಿ ನೆಟ್ವರ್ಕ್ ಇದೆಯಾ? ಫುಲ್ ನೆಟ್ವರ್ಕ್ ಇದೆಯಾ? ನೆಟ್ವರ್ಕು ಹಾಂ ಇದೆಯಲ್ಲ. ಓಕೆ, ಏನಿಲ್ಲ, ಸುಮ್ಮನೆ ಕೇಳಿ. ಒಂದು ನಿಮಿಷ ಬರ್ತೀನಿ. ಹಲೋ ಹಲೋ ಶ್ರಾವಣಿ, ಫ್ರೀ ಇದೆಯಾ? ನಾನು ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು. ಏನ್ ವಿಷಯ? ಅಲ್ಲ ಶ್ರಾವಣಿ, ನೀವು ಯಾರು ಟ್ರಾವೆಲ್ ಮಾಡ್ತಿಲ್ವಾ? ನಂಗೇನೋ ಸೌಂಡೇ ಕೇಳಿಸ್ತಿಲ್ಲ. ಟ್ರಾವೆಲ್ ಮಾಡ್ತಿದ್ವಿ, ಗಾಡಿ ಪಂಚರ್ ಆಗೋಯ್ತು, ಅದಕ್ಕೆ ಇವಾಗ ಪಂಚರ್ ಹಾಕ್ಸ್ಕೊಳಕ್ ಬಂದಿದ್ದೀವಿ. ಹಾ ಹೌದು, ಸುಬ್ಬು ಹೇಳದ್ನಲ್ಲ ಗಾಡಿ ಪಂಚರ್ ಆಯ್ತು ಅಂತ. ಈಗ ನೀನು ಅದನ್ನ ಕೇಳಕ್ ಕಾಲ್ ಮಾಡಿದ್ಯಾ? ಇಲ್ಲ ಶ್ರಾವಣಿ, ನಾನು ಕಾಲ್ ಮಾಡಿದ್ದೆ ಬೇರೆ ವಿಚಾರ ಮಾತಾಡೋದಕ್ಕೆ ಅಂತ. ನೋಡು ಶ್ರಾವಣಿ, ಕಾಲ ಸರಿಗಿಲ್ಲ, ಏನೇನೋ ಕಾಯಿಲೆಗಳು ಬರ್ತಿದೆ. ಅದು ಬೇರೆ ನೀವು ಹಳ್ಳಿಗೆ ಹೋಗ್ತಿದ್ದೀರಾ, ಅಲ್ಲಿ ಕುಡಿಯೋ ನೀರು ವ್ಯತ್ಯಾಸ ಆಗ್ಬೋದು. ಮರ ಗಿಡಗಳು ಬೇರೆ ಜಾಸ್ತಿ ಇರುತ್ತೆ, ಸೊಳ್ಳೆಗಳ ಕಾಟನೂ ಜಾಸ್ತಿ ಇರುತ್ತೆ. ನಮ್ಮ ಸುಬ್ಬು ಮೊದಲೇ ಸೂಕ್ಷ್ಮ, ಅವನಿಗೆ ಆ ನೀರು ಅಡ್ಜಸ್ಟ್ ಆಗದೆ ಏನಾದರೂ ಗಂಟ್ಲು ಕೆಟ್ಬಿಟ್ರೆ, ಇಲ್ಲ ಸೊಳ್ಳೆ ಕಚ್ಚಿ ಏನಾದರೂ ಹುಷಾರ್ ತಪ್ಪಿಟ್ರೆ ಪಾಪ ಅವನು ಸುಬ್ಬು. ಅದಕ್ಕೆ ನೀನೊಂದು ಜೊತೆನೇ ಇರ್ತೀಯಲ್ಲ, ಸುಬ್ಬುಗೆ ಏನಾದರೂ ಆ ಥರ ಹೆಚ್ಚು ಕಮ್ಮಿ ಆದರೆ ನನಗೆ ತಕ್ಷಣ ಕಾಲ್ ಮಾಡಿಬಿಡು, ಆಯ್ತಾ? ಕಾಲ್ ಮಾಡಿದ್ರೆ ಬಂದ್ಬಿಡ್ತೀಯಾ? ಯಾಕೆ ಬರಬಾರ್ದು? ಸುಬ್ಬುನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ತಾನೇ. ಹೋಗ್ಲಿ ಬಿಡು, ಹೇಗಿದ್ರು ನನ್ನ ಪರವಾಗಿ ಸುಬ್ಬು ಜೊತೆ ನೀನಿದೆಯಲ್ಲ, ಅವನ್ನ ನೀನೇ ಹುಷಾರಾಗಿ ನೋಡ್ಕೊಂಡ್ಬಿಡು. ನಿನ್ ಪರವಾಗಿ ನಾನು ಸುಬ್ಬುನ ನೋಡ್ಕೋಬೇಕಾ? ಅದ್ ಸರಿ, ಈ ವಿಷಯ ನನಗೆ ಹೇಳಕ್ಕೆ ಸುಬ್ಬೂರ್ ಅಮ್ಮ ನನಗೆ ಹೇಳಿದ್ರ? ಇಲ್ಲ, ಅವ್ರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ನಾನು ಸುಬ್ಬು ಮನೆಯವಳೆ ಅಲ್ವಾ? ಏನೋ ನೀನು ಸುಬ್ಬು ಮನೆಯವಳ? ಹ್ಞೂ, ಮತ್ತೆ ಸುಬ್ಬು ತಂಗಿನ ನಾವು ಅಣ್ಣನ್ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಮಾತುಕತೆ ಆಗಿದೆಯಲ್ಲ, ಹಾಗಿದ್ಮೇಲೆ ನಾನು ಸುಬ್ಬು ಇಬ್ರು ಸಂಬಂಧಿಕರಲ್ವಾ? ಪ್ಲೀಸ್ ಶ್ರಾವಣಿ, ಅವನ್ನ ತುಂಬಾ ಹುಷಾರಾಗಿ ನೋಡ್ಕೋ. ಆಯ್ತಾಯ್ತು, ಚೆನ್ನಾಗಿ ನೋಡ್ಕೋತೀನಿ. ನಾನು ಅವನ್ನ ಹೆಂಗ್ ನೋಡ್ಕೋತೀನಿ ಗೊತ್ತಾ? ಅವನಿಗೆ ಸ್ನಾನ ಮಾಡಿಸಿ, ಪೌಡರ್ ಹಾಕಿ, ದೃಷ್ಟಿ ಬಟ್ಟಿಟ್ಟು ತೊಟ್ಲಲ್ಲಿ ತೂಗ್ತೀನಿ, ಸರಿನಾ? ತಮಾಷೆ ಮಾಡಬೇಡ ಶ್ರಾವಣಿ, ನೀನು ಆ ಥರ ಎಲ್ಲ ನನ್ನ ಹತ್ರ ಹೇಳ್ತಾ ಇದ್ರೆ ನನಗೆ ನಾಚಿಕೆ ಆಗುತ್ತೆ. ಯಾಕಂದರೆ ಸುಬ್ಬುನೂ ಒಂಥರ ಮಗು ಅಲ್ವಾ? ನಾನು ನೀನು ಹೇಳಿದ ಥರನೇ ಅವನ್ನ ನೋಡ್ಕೊತೀನಿ. ಈಗ ಸದ್ಯಕ್ಕೆ ನೀನು ಅವನ್ನ ಹುಷಾರಾಗಿ ನೋಡ್ಕೊ, ಅಷ್ಟೇ ಸಾಕು. ಆಗಬಹುದು. ಥ್ಯಾಂಕ್ ಯು ಶ್ರಾವಣಿ. ಎಷ್ಟು ಕೊಬ್ಬು ಇವಳಿಗೆ! ಸುಬ್ಬುನ ಮಗು ತರ ನೋಡ್ಕೊಂತ ಇವಳು ನನಗೆ ಹೇಳ್ಕೊಡ್ತಾಳೆ. ನಮ್ ಸುಬ್ಬುನ ಹೇಗ್ ನೋಡ್ಕೋಬೇಕು ಅಂತ ನನಗೆ ಗೊತ್ತಿಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.